ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ನೆನ್ನೆ ವಿಡಿಯೋಗಳಿಗೆ ಸ್ವಲ್ಪ ದಾಸವಾಳ ಎಲ್ಲ ಕ್ಲೀನಿಂಗ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಇವತ್ತು ಬೆಳಗ್ಗೆನೇ ಬಂದುಬಿಟ್ಟು ಇದನ್ನು ಸ್ವಲ್ಪ ಯಾವ್ಯಾವ ಹೂವು ಇದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತೋರಿಸ್ಬಿಟ್ಟು ನಾನು ಇವತ್ತು ಯಾವ ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾಕೆಂದರೆ ಇನ್ನೊಂದು ಲೈನು ಇದೆ, ಇನ್ನೊಂದು ಸಾಲು ಮಾಡಿಬಿಟ್ರೆ ದಾಸವಾಳ ಪೂರ್ತಿ ಮಣ್ಣು ಲೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ದಂಗೆ ಆಗೋಗುತ್ತೆ. ಕೆಳಗಡೆ ಕುತ್ಕೊಂಡಾಗ ಮೇಲೆ ನೋಡಿದಾಗ ಹುಳ ಏನಾದ್ರು ಬಂದಿರೋ ಎಲೆ, ಆಮೇಲೆ ಜಾಸ್ತಿ ಬ್ರಾಂಚಸ್ ಇದ್ದರೆ ಅವೆಲ್ಲ ಕಟ್ ಮಾಡೋದು ಸೇರಿಸಿ ನಾನು ಮಣ್ಣನ್ನು ಲೂಸ್ ಮಾಡ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ. ಗೊಬ್ಬರ ಏನು ಸದ್ಯಕ್ಕೆ ಇವಕ್ಕೆಲ್ಲ ಕೊಡ್ತಾಯಿಲ್ಲ. ಇವತ್ತು ಗೊಬ್ಬರ ಕೊಡ್ತಾಯಿದ್ದೀನಿ, ಯಾವ ಗಿಡಕ್ಕೆ ಅಂತ ಮುಂದೆ ಹೇಳ್ತೀನಿ. ಇಂಪಾರ್ಟೆಂಟ್ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಇದು ಕುರಿ ಗೊಬ್ಬರ ತರಿಸಿದ್ದೀನಿ, ಲಾಲ್ಬಾಗಿಂದ ಒಂದು 10 kg ತರಿಸಿದ್ದೀನಿ ಅಷ್ಟೇ. 10 kg ಜಾಸ್ತಿ ಆಗೋಲ್ಲ ಗಿಡಗಳಿಗೆ. ನೋಡಿ ಇಲ್ಲೆಲ್ಲ ಮುಗಿಸಿದ್ದು ತೋರಿಸಿದೆ ನಿಮಗೆ. ಇದು ಪೂರ್ತಿ ದಾಸವಾಳ ಪೂರ್ತಿ ಕ್ಲೀನಾಗಿದ್ದು. ಆಮೇಲೆ ಇದು ಒಂದು ಡಬಲ್ ಪೆಟಲು, ಅದು ಚಿಕ್ಕದ್ರಲ್ಲಿದೆ, ಅದನ್ನು ಸ್ವಲ್ಪ ಈ ಕಡೆ ಇಟ್ಟೆ. ಅವಾಗವಾಗ ಪಾಟ್ಗಳು ಚೇಂಜ್ ಮಾಡ್ತಾ ಇರ್ತೀನಲ್ವ. ಈ ಬಕೆಟೂ ಸ್ವಲ್ಪ ಈ ಕಡೆ ತಂದಿಟ್ಮೇಲೆ ಹೂವು ಜಾಸ್ತಿ ಹಾಕಿದೆ. ಆದರೆ ಆ ಬಕೆಟು ಇನ್ನೂ ಗಟ್ಟಿ ಇರೋದ್ರಿಂದ ಅದೊಂದು ಇವಾಗ ಸದ್ಯಕ್ಕೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬೇರೆ ಸ್ವಲ್ಪ ಹಣ್ಣಿನ ಗಿಡಗಳಿಗೆ ಚಿಕ್ಕ ಚಿಕ್ಕ ಪಾಟ್ ಇರೋಕ್ಕೆ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿನಿ. ಇದೇ ಕ್ಲೀನ್ ಮಾಡದೇ ಇರೋದು ಈ ಸೈಡ್ದು. ನೋಡಿದ್ರೆ ಗೊತ್ತಾಗುತ್ತೆ ಕ್ಲೀನಾಗಿ ಮಣ್ಣು ಲೂಸ್ ಆಗಿರೋದು ಹೆಂಗಿದೆ, ಆಮೇಲೆ ಕ್ಲೀನ್ ಆಗದೇ ಇರೋವು ಹೆಂಗಿದ್ದಾವೆ ಅಂತ ಕಾಣಿಸುತ್ತೆ. ಯಾಕೆಂದರೆ ದಾಸವಾಳದಲ್ಲಿ ತುಂಬ ಗಲೀಜಂತೂ ಏನು ಬೆಳೆದಿರಲ್ಲ, ಆದರೆ ಬೇರು ಜಾಸ್ತಿ ಇರೋದ್ರಿಂದ ಅಷ್ಟು ಬೆಳೆದಿರಲ್ಲ. ಆದರೆ ಮಣ್ಣು ಗಟ್ಟಿ ಇರುತ್ತೆ. ನಾವು 15 ದಿನಕ್ಕೆ ಸರಿ ಮಣ್ಣು ಲೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬೆಳೆದು ಹೂವು ಬಿಡುತ್ತೆ. ನಾನು ಸುಮಾರು 4-5 ತಿಂಗಳೇ ಆಯ್ತಲ್ವ ಅವಕ್ಕೆ ಮಣ್ಣು ಲೂಸ್ ಮಾಡಿದೆ ಮೇಲೆ ಇಟ್ಟಾಗ. ಇವತ್ತು ಕೆಳಗಡೆ ತಂದ ಮೇಲೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಒಂದು ಕಡೆಯಿಂದ ನಾನು ಗಾರ್ಡನ್ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ, ಜೋಡಿಸಿ ಅಲ್ಲಿ ಇಲ್ಲಿ ಇಲ್ಲದಲ್ಲೇ ಇಡಬೇಕಾರೆ ಇವನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಫಸ್ಟ್ ಇವನ್ನ ಕ್ಲೀನ್ ಮಲ್ಲಿಗೆ ಗಿಡ ಮೊನ್ನೆ ಮಾಡಿರೋದು ನಿಮಗೆ ತೋರಿಸಿದ್ದೀನಿ. ಆಮೇಲೆ ಇಲ್ಲೊಂಚೂರು, ಆಮೇಲೆ ಅದ್ರ ಪಕ್ಕ ಇರೋ ಸಾಮಂತಿಗೆ ಆ ಸೈಡು ಮಾಡ್ಕೊಂಬಂದಾಗ ಆ ಕಡೆ ಕ್ಲೀನಾಗಿದೆ ನೋಡಿ. ಅಂದರೆ ಹೌದು, ರಿಪಾರ್ಟ್ ಮಾಡಬೇಕು ಅಂತ ಜಾಸ್ತಿ ಮಣ್ಣು ಕೆದಕಿಲ್ಲ, ಅದರಲ್ಲಿ ಬೆಳೆದಿರೋ ಕಳೆ ಮಾತ್ರ ತೆಗ್ದಿದ್ದೀನಿ. ಈ ಥರ ಕಳೆ ಬೆಳೆದಿರುತ್ತಲ್ಲ ಆ ಕಡೆ ಸಾಲೆಲ್ಲ ತೆಗ್ದಿದ್ದೀನಿ. ಈ ಕಡೆ ಸಾಲು ತೆಗೆದುಬಿಟ್ರೆ ನಾನು ರೀಪಾರ್ಟ್ ಮಾಡೋವಾಗ ಅದೆಲ್ಲ ಕೆಲಸ ಇರೋಲ್ಲ. ಕೆಳಗಡೆ ಉಲ್ಟಾ ಹಾಕ್ಕೊಂಡು ಸಸಿಗಳು ಒಂದೇ ತೆಗೆದ್ಬಿಟ್ಟು ಮಣ್ಣು ಬದಲಾಯಿಸಿ ರೀಪಾರ್ಟ್ ಮಾಡ್ಬೋದು, ಈಜಿ ಆಗುತ್ತೆ. ಹೆಂಗೋ ಮಾಡ್ತಾಯಿದ್ನಲ್ಲ ಅಂತೇಳ್ಬಿಟ್ಟು ದಾಸವಾಳದ ಪಕ್ಕದಲ್ಲೇ ಇರೋ ಸಾಲು ಅದನ್ನು ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಸುಮಾರು 12 ಗಂಟೆ ಆಗಿತ್ತು. ಯಾಕೆಂದರೆ ಅವತ್ತು ಆ ಸಾಲು ಮುಗಿಸ್ಬಿಡೋಣ ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ನಾನು ಗಾರ್ಡನ್ ನೋಡೋಕ್ಕೆ ಇವರು ನನ್ನ ಫಾಲೋವರ್ಸ್ ಅಂತೆ, ತುಂಬ ದಿನದಿಂದ ವರ್ಷದಿಂದ ಗಾರ್ಡನ್ ನೋಡ್ತಾರಂತೆ ವಿಡಿಯೋಗಳು. ಅದರಿಂದ ಬರಬೇಕು ಅಂತ ಕಮೆಂಟ್ ಹಾಕಿದ್ರು. ಬಂದಿದ್ರು ಅವತ್ತು. ಹಂಗೆ ನಾನು ಇನ್ನೊಮ್ಮೆ ಬೆಳಗ್ಗೆ ಬಂದು ಮುಖ ತೊಳೆದವಳು ಅದೇ ಥರ ಇದ್ದೆ. ಹಾಗೆ ನನ್ನ ಜೊತೆ ಫೋಟೋ ಬೇಕು ಅಂತೇಳಿ ಅವರು ಒಂದು ಫೋಟೋ ತೆಗೆಸ್ಕೊಂಬಿಟ್ಟು ನನ್ನ ಹತ್ರ ದಾಸವಾಳ ಒಂದು ಗಿಡ ತಂದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಸ್ಫಟಿಕ ಗಿಡ ತಂದಿದ್ದಾರೆ. ಡೇರೆ ಹೂವಿನ ಗಿಡನೂ ತುಂಬ ಇದ್ದಾವಂತೆ, ಅವ್ರ ಹತ್ರ ತಂದು ಕೊಡ್ತೀನಿ ಅಂತ ಹೇಳಿದರು. ಬೆಳೆಸಿ ಒಂದಿಲ್ಲ ನಿಮ್ಮ ಗಾರ್ಡನಲ್ಲಿ ಅಂತ ಹೇಳಿದರು. ದಾಸವಾಳ ಅವ್ರು ತಂದಿರೋದು ನನ್ನ ಹತ್ರ ಇಲ್ಲ ಅಂತೆ, ನೋಡ್ತಾರಂತೆ ವಿಡಿಯೋದಾಗ, ಅದಕ್ಕೆ ಗೊತ್ತಂತೆ ಅದು ಇಲ್ಲ ಅಂತ. ತೋರಿಸ್ತೀನಿ, ನಾವು 2 ಗಿಡ ತಂದಿದ್ದಾರೆ. ಸದ್ಯಕ್ಕೆ ಇರ್ತಾರೋ ಇಲ್ವೋ ಅಂದ್ಕೊಂಡು ನಾವು ಜಾಸ್ತಿ ತರಕ್ಕೆ ಹೋಗಲಿಲ್ಲ ಅಂತಲೂ ಹೇಳಿದರು. ನೋಡಿಬಿಟ್ಟು ಕ್ಲೀನಾಗಿ ಗಾರ್ಡನ್ನೆಲ್ಲ ನೋಡಿ ಖುಷಿಪಟ್ಟರು. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ನನ್ನ ಮಗ ಸ್ವಲ್ಪ ಗ್ರೀನ್ ಟೀ ಮಾಡಿಕೊಟ್ಟ, ಕುಡಿದ್ಬಿಟ್ಟು. ನೋಡಿ ಇದು ದಾಸವಾಳ. ಪಕ್ಕದಲ್ಲಿ ಇನ್ನೊಂದು ಕವರಲ್ಲಿರೋದು ಸ್ಫಟಿಕ ಆಲ್ಮೋಸ್ಟು ನನಗೆ ನಮ್ಮ ಫ್ರೆಂಡ್ ಪವಿತ್ರ ತಂದುಕೊಟ್ಟಿರೋ ಇದ್ದಾವೆ. ಇದು ಯಾವ ಕಲರ್ ಅಂತ ಗೊತ್ತಿಲ್ಲ, ನೋಡಬೇಕು. ತಂದುಕೊಟ್ಟಿದ್ದಾರೆ, ಪ್ರೀತಿಯಿಂದ ಗಿಡಗಳು ತಂದುಕೊಟ್ಟ ನಾವು ಈಸ್ಕೊಳ್ಳೋದು ಮುಖ್ಯ ಆಗುತ್ತಲ್ವ. ತಂದಿದ್ದಾರೆ. ಅವ್ರಿಗೂ ನಾನು ಯಾವಾರು ಬೇಕಾದ್ರೆ ಕೇಳಿ ಅಂದರು. ಇವಾಗ ಸದ್ಯಕ್ಕೆ ಬೇಡ, ನೀವು ಸಾಮಂತಿಗೆ ಮಾತ್ರ ರೀಪಾರ್ಟ್ ಮಾಡೋವಾಗ ನಮಗೊಂದೊಂದು ಸಸಿ ಕೊಡಿ ಅಂತ ಹೇಳಿದ್ರು. ಪಿಂಕು ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ನಲ್ಲ, ಅದು ಬಂದು ನಾವೇ ಇಸ್ಕೊಂಡು ಹೋಗ್ತೀವಿ ಅಂತಲೂ ಹೇಳಿದರು. ಅದು ಅಲ್ಲದೆ ನೀವು ಒಂದು ಸರಿ ನಮ್ಮ ಮನೆಗೆ ಬನ್ನಿ ಅಮ್ಮ ಅಂಥೇಳಿ, ಇದೇ ಬೆಂಗಳೂರಲ್ಲೇ ಅಲ್ವಾ ಅಂತ ಹೇಳೋಗಿದ್ದಾರೆ. ನೋಡೋಣ, ಟೈಮ್ ಸಿಕ್ಕಾಗ ಕಲ್ತ್ರೆ ಹೋಗ್ತೀನಿ. ಇವಾಗ ಕೆಲಸ ಜಾಸ್ತಿ ಇರೋದ್ರಿಂದ ಸದ್ಯಕ್ಕಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಹಣ್ಣು ತಂದಿದ್ದರು, ಸೇಬಣ್ಣು, ಮೋಸಂಬಿ ಎಲ್ಲ ತಂದರು. ತುಂಬ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ನಾನು ಇನ್ನೂ ಸ್ನಾನ ಇಲ್ಲ ಊಟ ಇಲ್ಲ ಅಂದ ತಕ್ಷಣ ಸ್ವಲ್ಪ ಹೊತ್ತು ಇದ್ದು ಹೋದರು. ಇನ್ನೊಂದು ಸರಿ ಬರ್ತೀವಿ ಅಂತ ಅವ್ರ ಮಕ್ಕಳೂ ನೋಡಬೇಕು ಅಂದಿದ್ರಂತೆ ಗಾರ್ಡನ್ನು. ಇನ್ನೊಂದು ಸರಿ ಯಾವಾಗಾರು ಭಾನುವಾರ ಕರ್ಕೊಂಬನ್ನಿ ಅಂತ ಹೇಳಿದೆ. ಹಂಗೆ ಉದ್ದಕ್ಕೂ ಅವ್ರ ಜೊತೆಗೆ ಗಾರ್ಡನ್ ಇನ್ನೊಂದು ಸರಿ ತೋರಿಸ್ದೆ, ಆದರೆ ವಿಡಿಯೋ ಮಾಡಲಿಲ್ಲ. ಆಮೇಲೆ ಕೆಲಸ ಎಲ್ಲ ಆದಮೇಲೆ ಮಾಡೋಣ ಅಂದ್ಕೊಂಡು ಅವ್ರು ಬಂದು ಮಾತಾಡ್ತಾ ಇದ್ದಾಗ ವಿಡಿಯೋ ಮಾಡೋದು ಮರ್ತೋಯ್ತು.
ಇದು ತಿರ್ಗಾ ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅವತ್ತಿಂದ ಅಷ್ಟೇ ವಿಡಿಯೋ ಜಾಸ್ತಿ ಮಾಡಲಿಲ್ಲ. ಇದು ಇವತ್ತು ತಿರ್ಗಾ ಮಾರನೇ ದಿನ ಬಂದುಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡಿರೋದು ನೋಡಿ. ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಬಂದ ತಕ್ಷಣ ಮತ್ತೆ ಹೂವು ತೆಗಿಲಿಲ್ಲ ಅವತ್ತು. ಜಾಸ್ತಿನೇ ಕೆಲಸ ಇತ್ತಲ್ವ, ಇವತ್ತು ಮುಗಿಸ್ಬೇಕು ಅಂದ್ಕೊಂಡು ಬಂದು ಕ್ಲೀನಿಂಗ್ ಕೂತ್ಕೊಂಡ್ಬಿಟ್ಟೆ. ನೆನ್ನೆ ನೋಡಿಸಿದ ವಿಡಿಯೋದಲ್ಲಿ ಇಲ್ಲೆಲ್ಲ ತೋರಿಸಿದ್ದೆ ಎಷ್ಟು ಕಸ ಯಾವ ಥರ ಇತ್ತು ಪಾಟು ಗಟ್ಟಿಯಾಗಿದ್ದು ಮಣ್ಣು ಅಂತ. ಇವತ್ತು ಇದು ಇಲ್ಲಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಕ್ಲೀನ್ ಮಾಡ್ಕೊಂಡು ಇದ್ರ ಪಕ್ಕದಲ್ಲಿ ಸಾಮಂತಿಗೆ ಗಿಡ ಇದ್ದಾವಲ್ಲ ಅವನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಪಕ್ಕ ಮಾಡಿದ್ದೆ, ಈ ಕಡೆ ಪಕ್ಕ ಇಲ್ಲ. ಆಮೇಲೆ ಇದೊಂದು ರಾಣಿ ಪಿಂಕ್ ಬಿಟ್ಟಿತ್ತು, ಇದ್ರ ಕಟಿಂಗೂ ಇಟ್ಟಿದ್ದೀನಿ ನಾನು. ಯಾಕೆಂದರೆ ಬರೀ ಇದು ಜಾಸ್ತಿ ಬ್ರಾಂಚಸ್ ಇಲ್ಲ, ಒಂಚೂರು ಗಿಡ ಬೇರೆ ಹೋಲ್ಸ್ಕೊಂಡ್ರೆ ಇದು ಸ್ವಲ್ಪ ಡಲ್ಲೇ ಅನ್ನಿಸ್ತು. ಅದಕ್ಕೆ ಇದನ್ನು ಒಂದು ಕಟಿಂಗ್ ಇಟ್ಟಿದ್ದೀನಿ. ಯಾಕೆಂದರೆ ಇನ್ನೊಂದು ಕಟಿಂಗ್ ಇಟ್ಕೊಂಬಿಟ್ರೆ ನಮಗೆ ಗಿಡ ಅಕಸ್ಮಾತ್ ಇದು ಹೋದ್ರೂ ಇನ್ನೊಂದು ಗಿಡ ಇರುತ್ತೆ ಅಂತ ನಾನು ಮಾಡ್ತಾಯಿರ್ತೀನಲ್ವ. ನೀವು ಆ ಥರ ಮಾಡ್ಕೋಬೋದು. ಆಮೇಲೆ ಇವತ್ತು ನಾನು ಗೊಬ್ಬರ ತರಿಸಿ ಗೊಬ್ಬರ ಮಾಡೋದು ಈ ವಿಡಿಯೋದಲ್ಲಿ ಗೊಬ್ಬರ ಹಾಕೋದು ಗಿಡಗಳಿಗೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ನನ್ನ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಆ ಸೈಡ್ದು ಕ್ಲೀನಾಗಿದೆ, ಈ ಸೈಡ್ದು ಕ್ಲೀನ್ ಮಾಡಿದೆ. ಫಸ್ಟ್ ತೋರಿಸ್ದಾಗ ಈ ಕಡೆ ಸ್ವಲ್ಪ ಕಸ ಬೆಳೆದಿತ್ತಲ್ವ, ಇವಾಗ ನೋಡ್ಕೊಂಡು ಹೋದರೆ ನಾನು ಅದರಲ್ಲಿರೋ ಕಳೆ ಎಲ್ಲ ತೆಗೆದ್ಬಿಟ್ಟು ಫಂಗಸ್ ಪುಡಿ ಹಾಕಿದ್ದೀನಿ. ಸಾಫ್ ಅಂತ ಫಂಗಸ್ ಪುಡಿ ಬರುತ್ತೆ, ಅದು ಚೆನ್ನಾಗಿದೆ ಅಂತ ನಮ್ಮ ತಂಗಿ ಕೊಟ್ಟಿದ್ಲು ಅಂತ ಹೇಳಿದ್ನಲ್ಲ, ಅದನ್ನೇ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಆ ಸೈಡು ಸ್ವಲ್ಪ ಮಲ್ಲಿಗೆ ಗಿಡಗಳು ಕೆದಕ್ಬಿಟ್ಟೆ. ಸೈಡಲ್ಲೇ ಇರ್ತಾವಲ್ಲ, ಪಕ್ಕದ ಮಧ್ಯ ಕೂತ್ಕೊಂಬಿಟ್ರೆ ಆ ಸೈಡ್ದು ಈ ಸೈಡ್ದು ಎರಡು ಕಡೆ ಸಿಗ್ತಾವೆ ಗಿಡ. ಆವಾಗ ಇದನ್ನು ಮೊನ್ನೆ ಕ್ಲೀನ್ ಮಾಡಿದ್ರೂ ಕೆದಕ್ದೆ. ಆಮೇಲೆ ಇವು 3 ಪಾಟಲ್ಲಿ ನಾನು ಲಿಂಗಸೂರಿನ ತಂದು ಬೀಜಗಳು ಹಾಕಿದ್ದೀನಿ, ಹೂವಿನ ಬೀಜ. ಅವು ಬೇರೆ ಕಡೆ ಇಟ್ಟರೆ ನಮಗೆ ನೆನಪಿರಲ್ಲ, ಆ ಗಿಡ ಪಾಟಲ್ಲಿ ಏನೂ ಇಲ್ಲ ಅಂತ ಬೇರೆ ಗಿಡ ಇಟ್ಬಿಡ್ತೀವಿ. ಅದರಿಂದ ಒಂದು ಸಪ್ರೇಟ್ ಇಟ್ಟಿದ್ದೀನಿ. ನೋಡಿ, ಈ ಮಲ್ಲಿಗೆ ಗಿಡ ಮೊನ್ನೆ ಕ್ಲೀನ್ ಮಾಡಿದ್ದೆ, ಅಷ್ಟೇನಿರಲಿಲ್ಲ. ಹೆಂಗೋ ಪಕ್ಕದಲ್ಲಿತ್ತಲ್ಲ ಅಂತ ಆ ಕಬ್ಬಿಣದ ಕಡ್ಡಿ ಇಟ್ಟಿರ್ತೀನಲ್ಲ ಅದರಲ್ಲೇ ಒಂಚೂರು ಮಣ್ಣು ಹಿಂಗೆ ಸುತ್ತ ಅಂದ್ಬಿಟ್ಟು, ಯಾಕೆಂದರೆ ದಿನ ನೀರು ಹಾಕ್ತಿರ್ತೀವಲ್ವ, ಇದ್ರ ಜೊತೆಗೆ ಅವು ಕ್ಲೀನ್ ಆಗಲಿ ಅಂತ ಹಾಕಿದೆ. ಆಮೇಲೆ ಇಲ್ಲಿ ಲಿಂಗಸೂರಿನ ತಂದಿದ್ದು ಮಲ್ಲಿಗೆ ಕಟ್ಟಿಂಗ್ ಇಟ್ಟಿದ್ದೀನಲ್ಲ, ಅದರಲ್ಲಿ ಒಂದೇ ಒಂದು ಕಡ್ಡಿ ಚಿಗುರು ಕಾಣಿಸ್ತು. ನೋಡಿ ಖುಷಿ ಆಯಿತು. ತಂದು 3-4 ದಿನಕ್ಕೇ ಚಿಗುರು ಬಂತು. ಆ ಕಡೆ ಇರೋ ಕಡ್ಡಿಗಳು ಇನ್ನೂ ಚಿಗುರಿಲ್ಲ, ಅದೊಂದು ಕಡ್ಡಿಲಿ ಮಾತ್ರ ಚಿಗುರಿದ್ದಾವೆ. ನೋಡಿ, ಇಲ್ಲೂ ಕೂಡ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಈ ಗಿಡದಾಗಲ್ಲಿ. ಅದಕ್ಕೆ ಇವನ್ನು ಸ್ವಲ್ಪ ಇದು ಮಾಡಿದೆ, ಬಿಸಿಲು ಬೀಳ್ತಾ ಇದೆ ಅಂತ. ಆಮೇಲೆ ಅದು ಇನ್ನೂ ಹೂವು ಅರಳೇ ಇಲ್ಲ, ವಾರದಿಂದ ಕಾಯ್ತಾಯಿದ್ದೀನಿ. ಮೊಗ್ಗು ದೊಡ್ಡದಾಗ್ತಾಯಿದೆ, ಅರಳಿದಾಗ ತೋರಿಸ್ತೀನಿ ಅದನ್ನು ಯಾವ ಥರ ಬಿಡುತ್ತೆ ಅಂತ. ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಹೂವು ಬಿಡ್ತಾ ಇರೋದು. ಆಮೇಲೆ ಇಲ್ಲಿ ಚಿಕ್ಕ ರೀಪಾಟ್ ಮಾಡಿದ ಗಿಡ ಎಲ್ಲ ಇಟ್ಟಿದ್ದೆ. ಅದಾದಮೇಲೆ ಗಂಧರಾಜು ಹೊಸ್ದಾಗಿ ಆಗಿರೋ ಹೂವು ಅಂತ ತೋರಿಸಿದ್ದೆ, ಆದರೆ ಆ ಹೂವು ಯಾಕೋ ಅರಳಲೇ ಇಲ್ಲ, ಈ ಥರ ಕಂದೋದಂಗೆ ಆಗ್ಬಿಟ್ವು ಯಾಕೋ. ಇದಕ್ಕೂ ಸ್ವಲ್ಪ ಫಂಗಸ್ ಪುಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲೆಗೆ ಹುಳ ಬಂದಿರೋ ಎಲೆ ಎಲ್ಲ ತೆಗ್ದಾಕಿದ್ದೀನಿ. ಗಂಧರಾಜು ಇದು 3ನೇ ಸರಿನೋ 4ನೇ ಸಾರಿನೋ ತಂದಿಡ್ತಾ ಇರೋದು ನಾನು. ಯಾಕೋ ಗಂಧರಾಜು ಸರಿಯಾಗಿ ಬೆಳೀತಾನೇ ಇಲ್ಲ. ಇಷ್ಟು ದಿನ ಚೆನ್ನಾಗೇ ಇತ್ತು ಗಿಡ, ಹೂವು ಬಿಡೋ ಟೈಮಿಗೆ ಮತ್ತೆ ಈ ಥರ ಆಯಿತು. ಇದನ್ನು ಸ್ವಲ್ಪ ಜಾಗ ಬದಲಾಯಿಸ್ಬೇಕು. ಇದರ ಪಕ್ಕದಲ್ಲಿ ಒಂದು ಆಲ್ಮಂಡ ನಮ್ಮ ತಂಗಿ ಊರಿಂದ ರೆಡ್ಡಲ್ಲ, ಒಂಥರ ಪಿಂಕ್ ಕಲರ್ ತಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಅದು ಮೊಗ್ಗು ಬಿಟ್ಟಿದ್ದು ತೋರಿಸಿದ್ದೆ, ಹೊಸಾಗೆ ಅರಳಲ್ಲಿ ರೆಡಿಯಾಗಿರುವ ಹೂವು ಅಂತ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ತುಂಬ ಗಾಳಿ ಇದೆ ಇವಾಗ, ಆಷಾಢದ್ದು. ಆ ಗಾಳಿಗೆ ಇದು ರೆಂಬೆ ಮುರಿದೋಗಿತ್ತು, ಒಂದು ಗೇಣುದ್ದ. ನಾನು ಬಂದು ಒಂದು ದಿನ ನೋಡಿಬಿಟ್ಟು ಬೇಜಾರಾಗಿ ಆ ರೆಂಬೆ ಮುರಿದಿರೋದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ದಾರ ಟೈಟಾಗಿ ಕಟ್ಟಿದ್ದೀನಿ. ಕಟ್ಟಾದಮೇಲೆ ಆ ಮೊಗ್ಗು ದೊಡ್ಡದಾಗ್ತಾಯಿದೆ. ಖುಷಿ ಆಯಿತು, ಸೆಟ್ಟಾಯಿತು ಇನ್ನು ಅಂದ್ಕೊಂಡೆ. ಇದು ಸ್ವಲ್ಪ ಬಳ್ಳಿ ಥರ ಅಲ್ವಾ, ಬಳ್ಳಿಗಳು ತುಂಬ ಮೇಲ್ಗಡೆ ಇರೋ ತುಂಬ ಡೆಲಿಕೇಟ್ ಇರುತ್ತೆ. ತುಂಬ ಜಾಸ್ತಿ ಗಾಳಿ ಬಂದಾಗ ಆ ಥರ ಆಗುತ್ತೆ ಅಂತ ನಾನು ಅದಕ್ಕೂ ಕಟ್ಟಿ ಸ್ವಲ್ಪ ಸಪೋರ್ಟ್ ಮಾಡಿದ್ದೀನಿ, ಗಾಳಿ ಬಂದ್ರೂ ಅಲಗಾಡ್ದಂಗೆ. ಇದು ಫಸ್ಟ್ ಮೊಗ್ಗು, ತುಂಬ ದಿನ ಆಯಿತು ಬಿಟ್ಟು. ಯಾವಾಗ ಫಸ್ಟು ನಾವು ಕೆಲಸ ಶುರು ಮಾಡಿದ್ವಲ್ಲ ಅವಾಗ ಬಿಟ್ಟಿದ್ದು ಇವಾಗ ಬಿಡ್ತಾಯಿದೆ. ನೋಡಿ, ಇದು 150 ರೂಪಾಯಿ ಗೋಟ್ ಮೆನೂರು ಕುರಿ ಗೊಬ್ಬರ ತರಿಸಿದ್ದೀನಿ, ಲಾಲ್ಬಾಗಲ್ಲಿದ್ದು. ಅಂದರೆ ಪೂರ್ತಿ ಡಿಕಂಪೋಸ್ಟ್ ಆಗಿದೆ. ತೋರಿಸ್ತೀನಿ ಯಾವ ಥರ ಇದೆ ಅಂದರೆ. ಸ್ವಲ್ಪ 10 kgಗೆ 150 ರೂಪಾಯಿ ಅಂದರೆ ಜಾಸ್ತಿನೇ ಅನ್ನಿಸ್ತು. ಯಾಕೆಂದರೆ ಒಂದು ಸರಿ ಇಲ್ಲಿ ತರಿಸ್ದಾಗ 20 kgಗೆ 150 ಕೊಟ್ಟಿದ್ದೆ ನಾನು. ಆದರೆ ಅದು ಇನ್ನೂ ಉಂಡೆ ಥರನೇ ಇರುತ್ತೆ. ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇವತ್ತು ಈ ಕಡೆ ಸಾಲಿಟ್ಟಿದ್ದೀನಲ್ಲ, ಎಷ್ಟಕ್ಕಾಗುತ್ತೋ ಹಣ್ಣಿನ ಗಿಡಕ್ಕೆ ಕೊಡ್ತೀನಿ. ಬರೀ ಹಣ್ಣಿನ ಗಿಡಗಳಿಗೆ ಮಾತ್ರ ಇದು ಗೊಬ್ಬರ ಕೊಡ್ತಾ ಇರೋದು ನಾನು. ಇದೇ ಸರಿನೇ ಗೊಬ್ಬರ ಒಂದಕ್ಕೆ ಒಂದೇ ಥರ ಎಲ್ಲದಕ್ಕೂ ಕೊಡ್ತಾಯಿದ್ದೆ. ಈ ಸರಿ ಹಣ್ಣಿನ ಗಿಡಗಳಿಗೆ ಮಾತ್ರ ಗೊಬ್ಬರ ಕೊಡ್ತಾಯಿದ್ದೀನಿ. ಯಾಕೆಂದರೆ ಮಳೆಗಾಲ ಬರೋಷ್ಟೊತ್ತಿಗೆ ಇದರಲ್ಲಿ ಹಣ್ಣು ತುಂಬ ಗಿಡಗಳಿಗೆ ಹಣ್ಣು ಹೂವು ಆಗ್ತಾಯಿದ್ದಾವೆ. ಅದರಿಂದ
ಆಮೇಲೆ ಇದರಲ್ಲಿ ಸ್ವಲ್ಪ ನಾನು ಹಣ್ಣಿನ ಗಿಡ ದೊಡ್ಡ ದೊಡ್ಡ ಪಾಟ್ ಇರುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕ ಪಾಟ್ ಇಟ್ಟಿರ್ತೀನಲ್ಲ, ಇವನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಆ ಎಲೆ ಜಾಸ್ತಿ ಬೆಳೆದಿರೋ ಕಟ್ ಮಾಡ್ತೀನಿ. ನೋಡಿ, ಮಳೆಗಾಲ ಬಂದ ತಕ್ಷಣ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಎಲೆಗಳು ಬೆಳೆದಿರೋವು ನಾವು ಕಟ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಮೊಗ್ಗು ಬೆಳೆಯುತ್ತೆ. ಅದರಿಂದ ಅವನ್ನ ತೆಗೆದು ಅವನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಅದರೊಳಗೆ ಯಾವ ಪಾಟ್ ಇರ್ತಾವೋ ಅವನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ಥರ ನಾವು ಎಲ್ಲನೂ ಒಂದು ಇದು ಬರೀ ದೊಡ್ಡ ಪಾಟ್ ಒಂದೇ ಕ್ಲೀನ್ ಮಾಡ್ಕೊಂಡು ಹೋದರೆ ಇವು ಬ್ಯಾಲೆನ್ಸ್ ಉಳಿಯುತ್ತೆ. ಅದರಿಂದ ನಾನು ಮಾಡೋವಾಗ ಅವನ್ನು ಮಾಡಿಬಿಡ್ತೀನಿ. ಆಮೇಲೆ ಇದ್ರಾಗಿರೋ ಕಸ ಕೂಡ ತೆಗಿತೀನಿ. ಈ ಥರ ಕಬ್ಬಿಣದ್ದು ಒಂದು ಕೋಲು ಇಟ್ಕೊಂಡಿರ್ತೀನಿ. ಆ ಕಟ್ಟೆಲ್ಲ ಆದಮೇಲೆ ನೋಡಿ ಈ ಥರ ಇದನ್ನು ನಾವು ಚಾಕು ಹಾಕೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ. ಅದಕ್ಕೆ ಈ ಕೋಲಲ್ಲಿ ಒಂಥರ ಕಡ್ಡಿ ಥರ ಇರುತ್ತಲ್ವ, ಮಧ್ಯ ಮಧ್ಯ ಸ್ವಲ್ಪ ಹಿಂಗೆ ಚುಚ್ಚಿದ್ರೆ ಅಲ್ಲಿ ಮಣ್ಣು ಲೂಸ್ ಆಗುತ್ತೆ. ಆವಾಗ ಅದು ಮಣ್ಣು ಲೂಸ್ ಆಗೋದಂಗೂ ಆಗುತ್ತೆ. ಗೆಡ್ಡೆಗಳು ಸ್ವಲ್ಪ ಒಳಗಡೆನೇ ಇಟ್ಟಿದ್ದೀನಿ ನಾನು ಹೋದ ಸರಿ. ಇವಾಗ ಈ ಥರ ಮಾಡಿಬಿಟ್ಟು ಬೆರಳಲ್ಲಿ ಹಿಂಗೆ ಕೈ ಹಾಕಿ ತೆಗೆದ್ರೆ ಅದರಲ್ಲಿ ಒಣಗಿ ಕೆಳಗಡೆ ಬಿದ್ದಿರುತ್ತಲ್ಲ ಎಲೆ, ಅವೆಲ್ಲ ಬಂದುಬಿಡುತ್ತೆ. ಆವಾಗ ಆ ಪಾಟು ಕ್ಲೀನ್ ಆಗಿಬಿಡುತ್ತೆ. ನಾವು ಮಣ್ಣು ಲೂಸ್ ಆಗುತ್ತೆ. ಇನ್ನು ಮಳೆ ಬಂದಾಗ ಅದರಲ್ಲಿ ಹೂವು ಚೆನ್ನಾಗಿ ಬಿಡುತ್ತೆ. ಎಲ್ಲನೂ ನಾನು ನರ್ಸರಿ ಪಾಟಲ್ಲೇ ಇಟ್ಟಿರ್ತೀನಿ. ಸರಿ, ರೈನ್ ಲಿಲ್ಲಿ ದೊಡ್ಡ ದೊಡ್ಡ ಪಾಟಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಬಿಡುತ್ತೆ. ನಾನು ಅದಕ್ಕೆ ಮಳೆ ಬಂದಾಗ ಮಾತ್ರ ಹೂವು ಬಿಡುತ್ತಲ್ವ, ದೊಡ್ಡ ಪಾಟ್ಗಳು ಬೇಡ ಅಂತ ಎಲ್ಲದಕ್ಕೂ ಚಿಕ್ಕವೇ ಹಾಕಿದ್ದೀನಿ. ಯಾಕೆಂದರೆ ಟೈಮ್ ಇದ್ದಾಗ ಅವನ್ನ ರಿಪಾಟ್ ಮಾಡ್ಕೊಳ್ಳೋಕ್ಕೂ ಈಜಿ, ಆಮೇಲೆ ಜಾಸ್ತಿ ದೊಡ್ಡ ಪಾಟು ಇಡೋಕ್ಕಾಗಲ್ಲ ಅಂತ ಈ ಥರ ಮಾಡ್ಕೊಂಡು ಇಟ್ಟಿದ್ದೀನಿ. ನೋಡಿ, ಇವಾಗ ಪಾಟು ರೆಡಿ ಮಾಡಿ ಕೆಳಗಿಟ್ಟು ಈ ಪಾಟು ನಾನು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕಳೆ ಏನು ಜಾಸ್ತಿ ಬೆಳೆದಿರಲ್ಲ, ಯಾಕೆಂದರೆ ಬೇರು ಜಾಸ್ತಿ ಇರುತ್ತೆ ಹಣ್ಣಿನ ಗಿಡಗಳಿಗೆ. ಕಳೆ ಏನು ಜಾಸ್ತಿ ಬೆಳೆದಿರಲ್ಲ, ಮಣ್ಣು ಗಟ್ಟಿಯಾಗಿರುತ್ತೆ. ಆಮೇಲೆ ಇದು ಒಂದು ಟೇಬಲ್ ರೋಸ್ ಥರನೇ ಬಿಡುತ್ತಲ್ಲ, ಅದು ನಾನು ಕೆಲಸ ನಡೆಯುವಾಗ ಎಲ್ಲ ಓದ್ವು ಅಂತ ಹೇಳಿದೆ. ಇದೊಂದು ಯಾವೆಲ್ಲ ಚಿಗುರಿತ್ತು, ಅದು ಸೇವ್ ಮಾಡಲಿ ಅಂತ ಇಟ್ಟಿದ್ದೀನಿ. ಅದು ಯಾವ ಕಲರ್ ಹೂವು ಅಂತ ಗೊತ್ತಿಲ್ಲ, ಅದರಿಂದ ಸೇವ್ ಆಗಲಿ ಅಂತ ಆವಾಗ ನಾನು ಯಾವ ಪಾಟ್ ಕೈ ಸಿಗುತ್ತೋ ಆ ಪಾಟಲ್ಲಿ ಇಟ್ಟಿದ್ದೆ. ಅದು ಚೆನ್ನಾಗಿ ಚಿಗುರಿದೆ. ಇದು ಹೂವು ಬಿಟ್ಮೇಲೆ ಅದನ್ನು ತೆಗೆದ್ಬಿಟ್ಟು ನಾನು ನರ್ಸರಿ ಪಾಟಲ್ಲಿ ಹಾಕ್ಬಿಡ್ತೀನಿ. ಆ ಥರ ಟೇಬಲ್ ರೋಸು, ರೈನ್ ಲಿಲ್ಲಿ ಈ ಥರದ್ವೆಲ್ಲ ನರ್ಸರಿ ಪಾಟಲ್ಲಿ ಹಾಕ್ಕೊಂಡ್ರೆ ನಾವು ಲೈನು ಜೋಡ್ಸೋಕ್ಕೂ ಚೆನ್ನಾಗಿರುತ್ತೆ, ಹೂವು ಬಿಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ದೊಡ್ಡ ಪಾಟ್ ವೇಸ್ಟು ಅನ್ನಿಸ್ತದೆ ನನಗೆ. ಹ್ಯಾಂಗಿಂಗ್ ಪಾಟ್ ಇದ್ದರೆ ಬೇಕಾದ್ರೆ ಹ್ಯಾಂಗಿಂಗ್ ಪಾಟ್ಗೆ ಹಾಕ್ಕೊಬೋದು, ಇಲ್ಲ 1 ಲೀಟ್ರು 2 ಲೀಟ್ರ್ ಬಾಟ್ಲ್ ಕಟ್ ಮಾಡಿ ಹ್ಯಾಂಗ್ ಥರ ಮಾಡ್ಕೊಂಡು ಅದರಲ್ಲೂ ಹಾಕ್ಬೋದು. ಟೇಬಲ್ ರೋಸು ಅವೆಲ್ಲ ತುಂಬ ಚೆನ್ನಾಗಿ ಬೆಳೀತವೆ ಅದರಲ್ಲಿ. ಬೇಸಿಗೆಗಾಲದಲ್ಲಿ ಒಂದೇ ಹೂವು ಬಿಡೋದಲ್ವ ಅವೆಲ್ಲ. ಇನ್ನು ಮಳೆಗಾಲದಲ್ಲಿ ರೈನ್ ಲಿಲ್ಲಿ ಬಿಡ್ತವೆ. ನೋಡಿ, ಈ ಥರ ಮಣ್ಣು ಎಷ್ಟು ಗಟ್ಟಿಯಾಗಿದೆ, ಆಮೇಲೆ ಬೇರು ಜಾಸ್ತಿ ಬಂದಿದೆ ಇದರಲ್ಲಿ. ಇದನ್ನು ತೆಗಿತಾ ಇದ್ದೀನಿ ನಾನೆಲ್ಲ. ಸ್ವಲ್ಪ ಮೇಲ್ಗಡೆ ಬೇರು ಕಟ್ಟಾದರೂ ಪರವಾಗಿಲ್ಲ, ಏನಾಗಲ್ಲ. ಕೆಳಗಡೆ ಬೇರು ಜಾಸ್ತಿ ಇರುತ್ತೆ. ಇದು ಬೇರು ಜಾಸ್ತಿ ಆದಾಗ ಈ ಥರ ಮೇಲಕ್ಕೆ ಬರುತ್ತೆ. ಇವಾಗ ಸದ್ಯಕ್ಕೆ ರೀಪಾಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇರೋದ್ರಲ್ಲೇ ನಾನು ಮಣ್ಣು ಲೂಸ್ ಮಾಡಿ ಎಕ್ಸ್ಟ್ರಾ ಬೇರೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತಿದ್ದೀನಿ. ಕುರಿ ಗೊಬ್ಬರ ಕೊಡ್ತೀನಿ. ದೊಡ್ಡ ಪಾಟುಗಳಿಗೆ, ದೊಡ್ಡ ಪಾಟು ಅಥವಾ ದೊಡ್ಡ ಗಿಡ ಇದ್ದರೆ 2 ಇಡಿ ಕೊಡ್ತೀನಿ, ಇಲ್ಲಾಂದರೆ 1 ಇಡಿ, ಇಲ್ಲ 1.5 ಇಡಿ. ಈ ಥರ ನೋಡ್ಕೊಂಡು ಗಿಡದ ಸೈಜು ಆಮೇಲೆ ಪಾಟ್ ಸೈಜು ನೋಡ್ಕೊಂಡು ಗೊಬ್ಬರ ಕೊಡ್ತೀನಿ. ಕುರಿ ಗೊಬ್ಬರ ಸ್ವಲ್ಪ ನಿಧಾನವಾಗೇ ಎಳ್ಕೊಳ್ಳೋದ್ರಿಂದ ನಾವು ಒಂದು ಸರಿ ಕೊಟ್ಟಾಗ 3 ತಿಂಗಳು ಹಾಕೋಷ್ಟಿರಲ್ಲ. ನೋಡಿ, ಇದು ಒಳ್ಳೆ ಮಣ್ಣು ಥರ ಆಗೋಗಿದೆ. ಸೇಮ್ ವರ್ಮಿ ಕಾಂಪೋಸ್ಟ್ ಯಾವ ಥರ ಇರುತ್ತೆ ಅದೇ ಥರ ಆಗಿದೆ ಕುರಿ ಗೊಬ್ಬರ. ಇದು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಉಂಡೆ ಥರ ಇರೋದು ನಿಧಾನವಾಗಿ ಕರಗುತ್ತೆ. ಇದು ಹಂಗಲ್ಲ, ನಾವು ನೀರು ಹಾಕಿದ ತಕ್ಷಣ ನಿಧಾನವಾಗಿ ಬೇರುಗಳಿಗೆ ಬೇಗನೆ ತಲುಪುತ್ತೆ. ಅದಕ್ಕೆ ಈ ಸರಿ ಹಣ್ಣಿನ ಗಿಡದಲ್ಲಿ ಸ್ವಲ್ಪ ಹೂವು ಕಾಯಿ ಜಾಸ್ತಿನೇ ಆಗ್ತಾಯಿದ್ದಾವೆ ನಡುವೆ. ಅದರಿಂದ ನಾನು ಗೊಬ್ಬರ ಕೊಡೋಣ ಅಂತ ಸದ್ಯಕ್ಕೆ ತರಿಸಿದ್ದೀನಿ. ವರ್ಮಿ ಕಾಂಪೋಸ್ಟು ಇದೆ, ಆದರೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಇವಾಗ ಹಣ್ಣಿನ ಗಿಡಗಳಿಗೆ ಮಾತ್ರ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ 1 ಇಡಿ ನೋಡ್ಕೊಂಡು ಗಿಡ ಸೈಜು ನೋಡ್ಕೊಂಡು ಮತ್ತೆ ಬೇಕು ಅನಿಸಿದರೆ ಇದು ಸ್ವಲ್ಪ ಹಾಕ್ತೀನಿ. ಈ ಥರ ನೋಡ್ಕೊಂಡು, ಅಥವಾ ಕಾಯಿಗಳೇನಾದ್ರು ಜಾಸ್ತಿ ಇದ್ದರೆ ನೋಡಿ, ಇದು 1.5 ಇಡಿ ಹಾಕಿದೆ ಇದಕ್ಕೆ. ಇದರಲ್ಲಿ ಸ್ವಲ್ಪ ಕಾಯಿಗಳು, ಹಣ್ಣು, ಹೂವು ಇರ್ತವೆ. ಅದಕ್ಕೆ ನೋಡಿಬಿಟ್ಟು ಅಂಥವಕ್ಕೆ ಜಾಸ್ತಿ ಹಾಕಬೇಕು. ನಾವು ಎನರ್ಜಿ ಜಾಸ್ತಿ, ಹೂವು ಕಾಯಿ ಜಾಸ್ತಿ ಇದ್ದಾಗ ನಾವು ಈ ಥರ ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಕಾಯಿ ಸೈಜು ಕರೆಕ್ಟಾಗಿ ಬರ್ತವೆ. ಎಲ್ಲ ಜಾಸ್ತಿ ಕಾಯಿ ಆಗಿದ್ರೂ ಎಲ್ಲವಕ್ಕೂ ಶಕ್ತಿ ಸಿಕ್ಕು ಅವು ದೊಡ್ಡವಾಗೋಕ್ಕೂ ಸರಿ ಹೋಗುತ್ತೆ. ಅದರಿಂದ ನೀವು ಕಾಯಿ ಜಾಸ್ತಿ ಆಗಿರೋವು, ಕಮ್ಮಿ ಆಗಿರೋವು ನೋಡ್ಕೊಂಡು ಗೊಬ್ಬರ ಕೊಡ್ಬೋದು. ಮಾಡ್ತಾ ಎಲ್ಲನೂ ಗೊತ್ತಾಗುತ್ತೆ ನಮಗೆ. ಎಲ್ಲ ಒಂದೇ ಸರಿ ಕಲಿಯೋಕ್ಕಾಗಲ್ಲ. ಮಾಡ್ತಾ ಎಲ್ಲನೂ ಕಲಿತೀವಿ ನಾವು. ಎಲ್ಲನೂ ಹೇಳ್ಕೊಡು. ಒಂದು ಸರಿ ಫೇಲ್ ಆದ್ರೂ 2ನೇ ಸರಿ ನಾವೆಲ್ಲ ಕರೆಕ್ಟಾಗಿ ಮಾಡ್ತೀವಿ. ನೋಡಿ, ಈ ಥರ ಗೊಬ್ಬರ ಕೊಟ್ಟು ಮಣ್ಣಲ್ಲಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಅದನ್ನು ಕಲಿಸ್ಬಿಟ್ಟು ಅವತ್ತು ನೀರು ನಾವು ಕೆಳಗಡೆ ಒಂದು 3-4 ದಿನ
ನೀರು ಕೆಳಗಡೆ ಇಳಿದಂಗೆ ನೋಡ್ಕೋಬೇಕು. ನೋಡಿ, ಇದು ಸಪೋಟ ಗಿಡ ದೊಡ್ಡದಾಗಿದೆ, ಅದರಿಂದ ನಾನು ಇದಕ್ಕೆ 1.5 ಅಡಿ ಹಾಕಿದ್ದೀನಿ. 1.5 ಅಡಿ ಹಾಕಿದ್ರೂ ಮಣ್ಣು ಅಷ್ಟು ಕಲರ್ ಇಲ್ಲ, ಚೇಂಜ್ ಇಲ್ಲ. ಯಾಕೆಂದರೆ ಅದಕ್ಕೆ ಇನ್ನೂ ಸಾಲಲ್ಲ, ಇನ್ನೂ ಒಂದು ಅರ್ಧ ಇಡೀ ಹಾಕಿದ್ರೂ ನಡೆಯುತ್ತೆ. ನಾನು ಆದರೆ ಇವಾಗಿರೋ ಹಣ್ಣಿನ ಗಿಡಗಳಿಗೆಲ್ಲ 10 kg ಸಾಕಾಗುತ್ತೋ ಇಲ್ಲೋ ಅಂಥೇಳಿ ಸ್ವಲ್ಪ ಕಮ್ಮಿ ಕೊಟ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಏನಾದ್ರು ಮಳೆ ಸ್ವಲ್ಪ ಲೇಟ್ ಆದರೆ ವರ್ಮಿ ಕಾಂಪೋಸ್ಟ್ ಇದೆಯಲ್ಲ, ಅದನ್ನು ಹಾಕೋಣ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಹಾಕಿದ್ದೀನಿ. ನೋಡಿ, ಇದು ಎಷ್ಟು ದೊಡ್ಡದಿದೆ ಪಾಟು ಅಂತ ತೋರಿಸ್ತಾ ಇದ್ದೀನಿ. ಕೈಯಿಂದ ನೋಡಿ, ಈ ಥರ ಗೇಣು ಅಂತೀವಿ ನಾವು, ಈ ಥರ ಕೈ ಹಿಂಗೆ ಅಗಲ ಮಾಡಿದರೆ 1.5 ಗೇಣಿದೆ ಅಗಲ. ಇದು 16 ಇಂಚೋ ಅಥವಾ 18 ಇಂಚೋ ಗೊತ್ತಿಲ್ಲ, ಇದರ ಮೇಲೆ ಇಂಚಸ್ ಬರೆದಿಲ್ಲ. ಇಂಚಸ್ ಬರೆದಿದ್ರೆ ನಾನು ಹೇಳ್ತಿದ್ದೆ. ಯಾಕೆಂದರೆ ಹಣ್ಣಿನ ಗಿಡಕ್ಕೆ ಎಷ್ಟು ದೊಡ್ಡ ಪಾಟ್ ಇಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವ. ಈ ದೊಡ್ಡ ಪಾಟು ಇದು ಇಷ್ಟು ದೊಡ್ಡದಿಟ್ಟರೆ ಹಣ್ಣಿನ ಗಿಡಕ್ಕೆ ಸಾಕಾಗುತ್ತೆ. ಆದರೆ 2 ವರ್ಷ 3 ವರ್ಷಕ್ಕೆ ಒಂದು ಸರಿ ರೀಪಾಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಅವಕ್ಕೆ ದೊಡ್ಡದಾಗಿ ಬೆಳೆಯೋ ಹಣ್ಣಿನ ಗಿಡಕ್ಕೆ ಆ ಪಾಟಲ್ಲಿ 2 ವರ್ಷ 3 ವರ್ಷಕ್ಕೆ ಬೇರು ಜಾಸ್ತಿ ಆಗ್ಬಿಟ್ಟಿರುತ್ತೆ. ನಾವು ತೆಗೆದ್ಬಿಟ್ಟು ಒಂಚೂರು ಬೇರೆಲ್ಲ ಕಟ್ ಮಾಡಿ ಮತ್ತೆ ರೀಪಾಟ್ ಮಾಡ್ಕೊಂಡ್ರೆ ಪಾಟಲ್ಲಿ ಹಣ್ಣಿನ ಗಿಡಗಳು ಕೂಡ ಬೆಳೆಸ್ಕೊಂಡು ನಾವು ಹಣ್ಣನ್ನು ತೊಗೋಬೋದು. ಇದು ಎರಳಿಕಾಯಿ ಗಿಡ, ಇದರಲ್ಲೂ ಇನ್ನೂ ಹೂವು ಬಂದಿಲ್ಲ, ಇದು ಬೀಜದಿಂದ ಬಂದಿರೋದು. ಆದ್ರೂ ಇದಕ್ಕೆ ನಾನು ಒಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕ್ಬಿಟ್ಟು ಈ ಹಣ್ಣಿನ ಗಿಡ ಎಲ್ಲವಕ್ಕೂ ಲೈನಾಗಿ ಇಟ್ಟಿದ್ದೀನಲ್ವ, ಎಲ್ಲವಕ್ಕೂ ಹಾಕ್ತೀನಿ. ನೋಡಿ, ಈ ಥರ ಇದನ್ನು ಮಣ್ಣು ಲೂಸ್ ಮಾಡಿದೆ. ಇದಕ್ಕೆ 1 ಇಡಿ ಹಾಕಿದ್ದೀನಿ, ಯಾಕೆಂದರೆ ಇದರಲ್ಲಿ ಹೂವು ಇಲ್ಲ ಇನ್ನೂ. ಆದರೂ ಗಿಡಕ್ಕೆ ಎನರ್ಜಿ ಸಿಗಲಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಸುಮಾರು 3 ವರ್ಷ 4 ವರ್ಷನೋ ಆಗಿರಬೇಕು. ಇನ್ನು 5 ವರ್ಷಕ್ಕೆ ಬಿಡುತ್ತೆ. ಬೀಜದಿಂದ ಬಂದಿರೋದು ಯಾವುದೇ ಹಣ್ಣಿನ ಗಿಡ ಆಗಲಿ 5 ವರ್ಷಕ್ಕೆ ಬರುತ್ತೆ. ದಾಳಿಂಬೆ ಆಮೇಲೆ ಸೀತಾಫಲ ಮಾತ್ರ ಬೇಗ ಬಿಡುತ್ತೆ. ನೋಡಿ, ಇಷ್ಟು ಹಣ್ಣಿನ ಗಿಡಗಳಿಗೆ ಕೊಟ್ಟೆ ನಾನು. ಕೊಟ್ಟಾದಮೇಲೆ ನಾನು ಕ್ಲೀನ್ ಮಾಡ್ಕೊಂಡೇ ಕೊಡ್ತೀನಿ. ಎಲೆ ಏನಾದ್ರು ಹುಳ ಇದ್ದರೆ ಅದು ಅದಕ್ಕೆ ತುಂಬ ಒತ್ತಾಗ್ಬಿಡುತ್ತೆ. ನಾನು ಈ ಡ್ರಮ್ಮುವರೆಗೂ ಕೆಲಸ ಮಾಡಿದ್ದೀನಿ. ಈ ಡ್ರಮ್ಮ ಚೇಪೆಕಾಯಿ ಇಟ್ಟಿದ್ದೀನಲ್ಲ, ಬೀಜದಿಂದ ಬಂದಿರೋದು, ಅಲ್ಲೇವರೆಗೂ ಕೊಟ್ಟೆ. ತುಂಬ ಒತ್ತಾಯಿತು, ಅಲ್ಲಿಗೆ ನಿಲ್ಲಿಸ್ದೆ. ತಿರ್ಗಾ ಮಾರನೇ ದಿನ ಅವನ್ನ ಕೊಡ್ತೀನಿ. ಈ ಥರ ಕೊಟ್ಕೊಂಡು ಫಸ್ಟ್ ಹಣ್ಣಿನ ಗಿಡ ಮುಗಿಸ್ಕೊಂಬಿಡ್ತೀನಿ. ಹಣ್ಣಿನ ಗಿಡ ಮುಗಿಸ್ಕೊಂಡ್ಮೇಲೆ ಬೇರೆ ಗಿಡಗಳು ನೋಡೋಣ. ತರಕಾರಿಗೆ ಇನ್ನೂ ಪಾಟ್ಗಳೆಲ್ಲ ರೆಡಿ ಮಾಡಬೇಕಲ್ವ, ಇನ್ನೂ ಕೆಲಸ ಬೇಕಾದಷ್ಟಿದೆ. ಇವಾಗ ಇನ್ನೂ ಪೂರ್ತಿ ಗಾರ್ಡನ್ ಸೆಟ್ಟಾಗಿಲ್ಲ. ತರಕಾರಿವೆಲ್ಲ ಸೆಟ್ ಮಾಡಿದ ಮೇಲೇ ನನಗೆ ಗಾರ್ಡನ್ ಸೆಟ್ಟಾಗೋದು. ನೋಡಿ, ಇಲ್ಲೆಲ್ಲ ರೈನ್ ಲಿಲ್ಲಿ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಈ ರೈನ್ ಲಿಲ್ಲಿ ಎಲ್ಲ ತಗೊಂಡೋಗಿ ಒಂದು ಕಡೆ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದರಲ್ಲಿ ಹಣ್ಣಿನ ಗಿಡದಲ್ಲಿ ಒಂದು ಜಾಸ್ತಿ ಒಣಗಿರೋವು, ಜಾಸ್ತಿ ಬೆಳೆದಿರೋ ಗಿಡ ಎಲ್ಲ ತೆಗ್ದಾಕಿದ್ದೀನಿ. ಅದರಲ್ಲಿ ಗಲಾಟೆ ಹೂವು ಅವೆಲ್ಲ ಇತ್ತಲ್ಲ, ಎಲ್ಲದಕ್ಕೂ ಎನರ್ಜಿ ಸಾಲಲ್ಲ ಅಂತ ತೆಗ್ದಾಕಿದ್ದೀನಿ. ಸುಮಾರು ಶೋ ಗಿಡಗಳೆಲ್ಲ ತಂದು ಮತ್ತೆ ಸ್ಟ್ಯಾಂಡ್ ಇಟ್ಬಿಟ್ಟು 5 ಸ್ಟ್ಯಾಂಡ್ ಇಟ್ಟಿದ್ದೀನಿ. ರೈನ್ ಲಿಲ್ಲಿ ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಜಾಗ ಇತ್ತಲ್ಲ ಅರಶಿನದ ಹತ್ರ, ಚಿಕ್ಕ ಚಿಕ್ಕ ಪಾಟ್ ಇಡ್ಬೋದು ಅಂತ ಹೇಳಿದೆ. ಇಲ್ಲಿ 3 ಲೈನಿಗೆ ಇಟ್ಟಿದ್ದೀನಿ. ಮಳೆ ಬಂದಾಗ ಈ 3 ಪಾಟಲ್ಲಿ ಹೂವು ಬಿಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಜಾಗನೂ ಸೇವ್ ಆಗುತ್ತೆ ಅಂತ ಇಷ್ಟಿಟ್ಟಿದ್ದೀನಿ. ಇಲ್ಲಿ ಮುಗಿದ ಮೇಲೆ ಜಾಗ ಇಲ್ಲಿ 2 ಹಿಡಿತು. ಅದಾದಮೇಲೆ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ. ಈ ಥರ ಸುತ್ತ ಬರಬೇಕು. ನಮಸ್ತೆ.